ನಿಮ್ಮ ಅಡ್ರೆಸ್ ಹೇಳ್ತೀರಾ? ದಾಸನೂರಲ್ಲ ಇರಿ ಹಂಗೆ. ದಾಸನೂರು. ಈ ಗಿಡ ಎಷ್ಟು ತಿಂಗಳಾಯ್ತು ಸರ್ ಇದು ಹಾಕಿ? ಇದು 5 ತಿಂಗಳಾಗಿದೆ. ಕಂದು ಹಾಕಿದ್ರಲ್ವಾ? 11, 12, 13, 10, 11, 12, 1, 2, 3. 5 ತಿಂಗಳ ಕಂದು. 5 ತಿಂಗಳಿಗೂ ಹಾಕಿ ಗಿಡ ಆಗಿದೆ. ಇಲ್ಲಿ ಸಣ್ಣವು ಬಂದಿರೋದು ಏನಕ್ಕೆ ಅಂದರೆ ಸರ್ ಹೇಳಿದ್ರು ಗಿಡಗಳು ಕಂದು ಸಣ್ಣವು ಹಾಕಿದ್ದು ಅಂತಲ್ವಾ? ಹೌದು. ಬಾರ್ಡ್ರಲ್ಲಿ ಕಂದು ಸಣ್ಣವು ಹಾಕಿರೋದು. ಇದೊಂಚೂರು ಇಲ್ಲಿ ಬನ್ನಿ ಸರ್ ತೋರಿಸ್ತೀನಿ. ಈಗ 5 ತಿಂಗಳಿಗೆ ಇದು ನೋಡಿ ಕಂಬ ದಪ್ಪ ಆಗಿರೋದು. ಇದು ಈ ಥರ ಪಟ್ಟೆ ಬಿಡ್ತಾ ಇದೆಯಲ್ಲ ನೋಡಿ. ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತೀನಿ ಗೆಡ್ಡೆ ದಪ್ಪ ಇದೆ ಅಂತ. ಇದು ಇಲ್ಲಿ ಅಂಚು ನೋಡಿ, ಇದು ಈ ಅಂಚು, ಇದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಅಂತ. ಇದಕ್ಕೆ ಬೇಕಾದಂಥ ಗೊಬ್ಬರ ಕೊಟ್ಟಿದ್ದೀವಿ. ಈಗ ನೀವು ಇದು ಸೆಂಟ್ರ್ ಕೊಟ್ಟಿದ್ದೀರಾ, ಇಲ್ಲಿಗೆ ನೀರು ಕೊಡ್ಬೇಕು ಸರ್ ಮೇಜರಾಗಿ. ಇಲ್ಲಿಗೆ ಹಾಕ್ಬಿಟ್ಟು ಡೈಲಿ ನೀರು ಬಿಟ್ಟರು ಏನು ಸಮಸ್ಯೆ ಆಗಿಲ್ಲ ಸರ್ ಇದು. ಸರ್ ಇದಕ್ಕೆಲ್ಲ ಪೂರ್ತಿ ಸಾವಯವದನ್ನೇ ಮಾಡಿರೋದು. ಹೌದು, 100% ಪೂರ್ತಿ ಸಾವಯವದಲ್ಲೇ ಮಾಡಿದ್ದಾರೆ, ಯಾವುದೂ ಕೆಮಿಕಲ್ ಹಾಕಿಲ್ಲ. ಇದೊಂದು ಮರಿ ಬಿಟ್ಬಿಟ್ಟಿದ್ದಾರೆ ಮರ್ತ್ಕೊಂಡಾಗ ನೋಡಿ ಸರ್. ನಮ್ಮ ಮರಿ ಕುಯ್ಯಾಗ ಕಂಬನ ನೋಡಿ ಕುಯ್ಬೇಕು, ಕಂಬಕ್ಕೆ ಟಚ್ ಆಗ್ಬಿಟ್ರೆ ಕಷ್ಟ. ಎಲ್ಲ ಕಂಬ ದಪ್ಪ ಆಯ್ತವೆ ಸರ್. ಇದು ಯಾವ ತಾಲೂಕಿದು? ಇದು ನಂಜನಗೂಡು ತಾಲೂಕು. ಇದು ಊರದ್ದು. ಈ ಥರ ಇಲ್ಲಿಗೆ ನೀರು ಹನಿತಾನೆ ಇದ್ದರೆ ಇಲ್ಲಿ ಏನಾಗುತ್ತೆ ಅಂದರೆ ಕೊಳೆಯೋ ರೋಗ ಸ್ಟಾರ್ಟ್ ಆಗೋದು ಅದಕ್ಕೆ ಅಂತ. ಇಲ್ಲಿ ನೀರು ಬಿದ್ದು 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 ಒಂದೇ ಕಡೆ. ಅದಕ್ಕೆ ಇದು ರೂಟ್ಸು ದೂರ ಬಂದಿರೋದ್ರಿಂದ ದೂರಕ್ಕೆ ಹಾಕಿದ್ದು. ಈಗೇನು ಔಷಧಿ ಕೊಡ್ತೀರಾ ಇಲ್ಲಿಗೆ ಹಾಕೋರು ನಡೀತದೆ, ಏನು ತೊಂದರೆ ಇಲ್ಲ. ನನಗೆ ಟಾನಿಕ್ ಕೊಡಿಸ್ತಾ ಇದ್ದೀವಿ, ಆ ಟಾನಿಕ್ನ ತೋರಿಸ್ತೀನಿ. ಆಮೇಲೆ ಇಲ್ಲಿ ಇದು ಈ ಥರ ಸಿಂಗಲ್ ಕಂಬ ಹೊಡೆದ್ರೆ ಏನು ಸಮಸ್ಯೆ ಏನಿಲ್ಲ. ಇದು ಒಂದು ಪಟ್ಟೆದು 5 ಪಟ್ಟೆ ಹೊಡಿಬಾರ್ದು. ಇಲ್ಲಿ ಪಟ್ಟೆ ಹೊಡೆದೈತಲ್ಲ, ಇದೇನು ಸಮಸ್ಯೆ ಏನಿಲ್ಲ. ಇದು ಇವರು ನೀರು ಬಿಡೋರಾ? ಅಣ್ಣ, ಗಿಡದ ಸಾಲಿಗೆ ಇಲ್ಲಿಗೆ ಬಿಡಬೇಕು ನೀರು ಅಂತ ನಾನು ಹೇಳೋದು. ಕೆಳಗಡೆ ನಿಮ್ಮ ಬಲಗಾಲ ಇದೆಯಲ್ಲ ಅಲ್ಲಿಗೆ, ಅಲ್ಲಿಗೆ ಬಿಡಬೇಕು, ಕೆಳಗಡೆ ಮಾಡಬೇಕು. ಹಾಂ ಸಾಕಣ ಮಾಡೇ ಬಿಟ್ರು ಒಂದನ. ಇನ್ನು ಚೂರು ಒಳಗೆ ಸಾಕು, ಅಷ್ಟು ಹಂಗೆ ಇರಲಿ. ಹಾಂ, ಇನ್ನೊಂದು ಬಂದರೆ ಈ ಕಡೆ ಸೈಡ್ ಇಲ್ಲಿಗೆ ಮಾಡಿಬಿಡಿ. ಈಗ ನಿಮ್ಮ ಬಲಗಾಲ ಚೂರು ಕೈ ತೋರಿಸಿ. ನಿಮ್ಮ ಬಲಗಾಲ ಇದೆಯಲ್ಲ, ಅದ್ರ ಬೇಕಾದ್ರೆ ದಿಂಡು ಮೇಲೆ ಮಡಗಿ, ದಿಂಡು ಮೇಲಿಂದ ಹಿಂಗೆ ಹರಿತದೆ. ನೋಡಿ ಇವೆರಡು ಸಾಲು ಒಳಗಡೆ ತೇವ ಆಗಬೇಕು. ಬಾಳೆ ಗಿಡದ ಬೇರೆ ಇಲ್ಲವೇ, ಇಲ್ಲಿ ಒಳಗಡೆ ತೇವ ಆದರೆ ಕೆಳಗಡೆ ಎಲೆಗಳು ಅಷ್ಟು ಕಲರ್ ಆಗೋದು ಅಥವಾ ಒಣಗೋದು ಇವು ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಈ ಸೆಂಟ್ರಿಗೆ ಮಡಗಬೇಕು. ಗುದ್ಲಿ ಇರ್ತದೆ ಇಲ್ಲಿ, ಎಲ್ಲಿ ಕೊಟ್ಟು ಇಲ್ಲಿ ಪರದ್ ನೋಡ್ಬೇಕಲ್ಲ ಮಾಡಿದೀಗ. ಕುಡ್ಲಿದ್ದಾ? ಕುಡ್ಲದ ಅವನಿ ತೇವ ಇಲ್ಲ ಅಲ್ವಾ? ಇರು ಅದೇ ಬೇರು, ಇದೇ ಬಾಳೆ ಗಿಡದ ಬೇರು. ಅದು ಕಿತ್ತಾಕ್ಬಿಡೋದು, ಇದೇ ಬಾಳೆ ಗಿಡದ ಬೇರು. ಸರಿಯಾ ಸರ್? ಇನ್ನೂ 2 ಇಂಚ್ ಒಳಗಡೆ ಇದೆ. ನೀವೇನಾದರೂ ಇಲ್ಲೇನು ಟೈಟ್ ಆಗದೆ ಭೂಮಿ, ಇಲ್ಲಿಂದ ಬೇರು ಮೇಲಕ್ಕೆ ಬಂದುಬಿಡ್ತವೆ. ಆವಾಗ ಇಲ್ಲಿಗೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಕಳೆ ಬೆಳ್ಕೊಬಿಡ್ತದೆ. ಕಳೆ ಬೆಳ್ಕತ್ತೆ. ಕಳೆ ಕಡಿಮೆ ಮಾಡಬೇಕು ಅಂದರೆ ಕಳೆ ನಷ್ಟ ಹೊಡ್ಕೊಳ್ಳಿ. ಇದು ಮೇಲೆ ಬರೋಕ್ಕಿಂತ ಮುಂಚೆ ಹೊಡ್ಕೋಬೇಕು. ಆಮೇಲೆ ಇಲ್ಲಿಗೆ ನೀರನ್ನು ಬಿಡಬೇಕು. ಎಲ್ಲಿ ಬಿಡೋಕ್ಕೆ? ಬೇರೆ ಇರೋದೆಲ್ಲಿ? ಇಲ್ಲಿಂದ ಅಲ್ಲಿ ಗಂಟೆ ಹೆಂಗೆ ಸಪ್ಲೈ ಆಗಬೇಕು? ಇದಕ್ಕೆ ನೀರು ಕೊಡೋರು ಯಾರು? ಇದು ಯಾವಾಗ ಬಿಸಿಲು ಇದೇನಾದ್ರು ಕಲ್ಲಿದ್ದು ಬಿಸಿಲು ಬಿದ್ದು ಇದು ಇದೇನಾದ್ರು ಸುಟ್ಟಂಗಾದರೆ ಈ ಎಲೆಗಳು ಸುಟ್ಟಂಗೈತೆ ಗಿಡದಲ್ಲಿ. ಇದು ಸಂಬಂಧಪಟ್ಟ ಎಲೆ ಬೇರೆ ಯಾವುದಿದೆಯೋ ಆ ಎಲೆ, ಈ ಬೇರಿಗೆ ಯಾವ ಸಂಬಂಧಪಟ್ಟ ಎಲೆ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿದ್ದು ಅದು ಬರ್ನ್ ಆಯ್ತಾ ಇರುತ್ತೆ, ಸುಟ್ಟೋದಂಗೆ ಆಯ್ತಾ ಇರ್ತದೆ. ಅದಕ್ಕೆ ನಾವು ದೂರಕ್ಕೆ ನೀರು ಕೊಡಿ ಅಂತ ಹೇಳೋದು. ರೋಟ್ರಿ ಹೊಡೆದ್ಮೇಲೆ ನೋಡಿ ಇದು ಪ್ರಾಬ್ಲಮ್ ಬಂದಿರೋದು. ಇದು ಏನಕ್ಕೆ ಬಂದಿದೆ ಅಂದರೆ ಇದು ರೋಗದಲ್ಲ, ಇದು ಯಾವುದೋ ಒಂದು ಬೇರೆ ಕಿತ್ತೋಗೋದು ಇದು ಸಂಬಂಧಪಟ್ಟಿದ್ದು. ಆವಾಗ ಹಂಗಾಗಿರೋದು. ಅದಕ್ಕೆ ನೀರನ್ನು ದೂರಕ್ಕೆ ಕೊಡಬೇಕು. ಅದರಲ್ಲಿ ಇದು ರೌಂಡ್ ಎಷ್ಟು ದಪ್ಪ ಬಂದ ಸೈಜು ನೋಡೋಣ ಅಂತ. ಇನ್ನೂ ಕೆಳಗಡೆ ಹಾಕಬೇಕು, ಇನ್ನೂ ಕೆಳಗಡೆ. ಅಲ್ಲಿ ಅರ್ಧ ಅಡಿ. ಅದು ನೇರ ಇಟ್ಕೊಳ್ಳಿ. ಎಷ್ಟು ಅಡಿ ಬಂದ ನೋಡಿ ಅದು. ಒಂದು ಮೊಳ ಬಂದದಾ? ಒಂದು ಮೊಳಗೆ ಜಾಸ್ತಿ ಬರ್ತದೆ. ಅಲ್ಲಿ 1.5 ಅಡಿ ಒಂದೇ ಬರ್ತದೆ. ಇನ್ನೂ ದಪ್ಪ ಆಯ್ತವೆ. ಚೆನ್ನಾಗಿರಲಿ. ನಾವು ತುಂಬ ಚೆನ್ನಾಗಿರೋದು ತೋರಿಸ್ಬಾರ್ದು, ಮೀಡಿಯಮ್ ಆಗಿರೋವ ಹೇಳ್ಬೇಕಷ್ಟೇ. ತುಂಬ ಚೆನ್ನಾಗಿರೋವು ನೀವು ಕೊಟ್ಟಿರೋ ಗೊಬ್ಬರದಲ್ಲಿ ಬಂದಿರ್ಬೋದು, ನಿಮ್ಮ ಭೂಮಿ ಚೆನ್ನಾಗಿ ಬಂದಿರ್ಬೋದು. ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಕೇರಳ ನಮ್ಮದು ಸಾವಯವ ನೋಡಿ ಕೊಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಸರ್ದು.
9902038931 ಸಾವಯವ ಕೊಟ್ಟಿರೋದು, ನಂಜನಗೂಡು ತಾಲೂಕು. ಅವ್ರ ಫೋಟೋ ತೆಗ್ದಿಲ್ಲ ಕಾರಣಾಂತರದಿಂದ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀರುಗಳನ್ನು ದೂರ ಕೊಡೋಕೆ ಹೇಳಿದ್ದೀನಿ. ಈಗ ಗೊಬ್ಬರ ಕೊಡ್ತೇವೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.